ನಮಸ್ಕಾರ ವೀಕ್ಷಕರೇ. ಬಿಹಾರಕ್ಕೆ ಕಾಲಿಟ್ಟು ರಾಹುಲ್ ಗಾಂಧಿ ಕಾಂಟ್ರವರ್ಸಿ ಮಾಡಿದ್ರು ಅನ್ನೋದು ಈಗ ದೊಡ್ಡ ಟಾಪಿಕ್ ಆಗಿದೆ. ಅದಕ್ಕೆ ಪ್ರತಿಕ್ರಿಯೆಗಳು, ವಿರೋಧ, ಆಕ್ರೋಶ ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಆದ್ರೆ ಇದೆಲ್ಲದರ ಮಧ್ಯೆ ಹುಟ್ಟಿರೋ ದೊಡ್ಡ ಅನುಮಾನ ಅಂದ್ರೆ ಅದು ಕಾಂಗ್ರೆಸ್ ಟಾರ್ಗೆಟ್ ಬಿಜೆಪಿ ಅಲ್ವೇ ಅಲ್ಲ ಅನ್ನೋದು. ರಾಹುಲ್ ಆಡಿದ ಮಾತುಗಳಲ್ಲಿ ಟಾರ್ಗೆಟ್ ಪ್ರಧಾನಿ ಮೋದಿ ಹಾಗೂ ಹಿಂದುತ್ವ ಅನ್ನೋದು ಎದ್ದು ಕಾಣಿಸಿದ್ರು. ಇದರ ಉದ್ದೇಶ ಬಿಜೆಪಿಗೆ ಹೊಡೆತ ಕೊಡೋದಲ್ಲ, ವಿಷಯ ಬೇರೆನೇ ಇದೆ ಅನ್ನೋ ಚರ್ಚೆ ಶುರುವಾಗಿದೆ. ರಾಹುಲ್ ರಾಜಕೀಯಕ್ಕೆ ಕುತ್ತಾಗಿರೋದೇ ಮೋದಿ. ಹೀಗಿರುವಾಗ ಅವರಲ್ಲದೆ ಇನ್ಯಾರಪ್ಪ ಟಾರ್ಗೆಟ್ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಸಾಕಷ್ಟು ವಿಷಯಗಳು ಬೆಳಕಿಗೆ ಬರುತ್ತೆ. ಅದಕ್ಕೆ ಪುಷ್ಟಿ ನೀಡೋ ಘಟನೆಗಳು ಕೂಡ ನೆನಪಾಗುತ್ತೆ, ಸೂಕ್ತ ಕಾರಣಗಳು ಕೂಡ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಏನಿದು ರಾಹುಲ್ ರಣತಂತ್ರ, ಗೇಮ್ ಪ್ಲಾನ್ ಹೇಗಿದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ಅನ್ನೋದು ಬಹುದೊಡ್ಡ ಚದುರಂಗ. ಇಲ್ಲಿ ಇದ್ದಕ್ಕಿದ್ದ ಹಾಗೆ ಮಿತ್ರರು ಸಿಗ್ತಾರೆ, ಆಪ್ತ ಮಿತ್ರರು ಶತ್ರುಗಳು ಆಗ್ತಾರೆ. ಈ ಎಲ್ಲಾ ಬದಲಾವಣೆಯ ಗುರಿ ಏನು ಅಂತ ಕೇಳಿದ್ರೆ ಅದು ಅಧಿಕಾರ ದಾಹ. ಎಲ್ಲಾ ನಾಯಕರಿಗೂ ಅಧಿಕಾರ ತಮ್ಮ ಉದ್ಧಾರಕ್ಕೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ಮೊದಲ ಬಾರಿಗೆ ಅಧಿಕಾರವನ್ನ ಸಮರ್ಪಕವಾಗಿ ಬಳಸಿಕೊಳ್ಳೋ ನಾಯಕ ಸಿಕ್ಕಿದ್ದಾರೆ, ಅದು ಮೋದಿ ಅನ್ನೋದನ್ನ ಬಹಳಷ್ಟು ಜನರು ನಂಬಿದ್ದಾರೆ. ಆ ನಂಬಿಕೆ ಎಷ್ಟರ ಮಟ್ಟಿಗೆ ನಿಜವಾಗ್ತಾ ಇದೆ ಅನ್ನೋದಕ್ಕೆ 3ನೇ ಬಾರಿಗೆ ಮೋದಿ ಪಿಎಂ ಆಗಿರೋದೇ ಸಾಕ್ಷಿ. ಈಗ ಬಿಹಾರದ ಅಧಿಕಾರದ ಚದುರಂಗವನ್ನ ನೋಡ್ತಾ ಇದ್ರೆ ಒಂದು ಮಾತು ನೆನಪಾಗುತ್ತೆ. ಅದೇನಂದ್ರೆ ಫ್ರೆಂಡ್ ಪಾಸ್ ಆಗ್ತಾ ಇದ್ದಾನೆ ಅಂದ್ರೆ ಖುಷಿ ಆಗುತ್ತೆ, ಅದೇ ಫ್ರೆಂಡ್ ಡಿಸ್ಟಿಂಕ್ಷನ್ ಬರ್ತಾನೆ ಅಂದಾಗ ಹೊಟ್ಟೆ ಉರಿ ಶುರುವಾಗುತ್ತೆ. ಈಗ ಘಟಬಂಧನದಲ್ಲಿ ಈ ಉರಿ ಹೊತ್ತಿಕೊಂಡಿರುವಂತೆ ಕಾಣಿಸ್ತಾ ಇದೆ. ಅರ್ಥಾತ್ ರಾಹುಲ್ ಗಾಂಧಿಯ ಮೋದಿ ವಿರುದ್ಧದ ಭಾಷಣ ಬಿಜೆಪಿಗೆ ಹೊಡೆತ ಕೊಡೋದಕ್ಕಲ್ಲ, ಆರ್ಜೆಡಿಗೆ ಅನ್ನೋ ಚರ್ಚೆ ಶುರುವಾಗಿದೆ. ಇದಕ್ಕೆ ಕಾರಣಗಳನ್ನ ಕಲೆ ಹಾಕ್ತಾ ಹೋದ್ರೆ ಮೊದಲನೆಯದ್ದು ಹಿಂದೂ ವಿರೋಧ. ಓಲೈಕೆ ಮಾಡಬೇಕು, ತಮಗೆ ವೋಟ್ ಹಾಕೋ ಸಮುದಾಯವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಅದಕ್ಕೆ ನೂರಾರು ದಾರಿಗಳಿವೆ. ಕೇವಲ ಹಿಂದೂ ದ್ವೇಷ ಒಂದೇ ಅಲ್ಲ. ಈಗಾಗಲೇ ಕಾಂಗ್ರೆಸ್ ಅಂದ್ರೆ ಹಿಂದೂ ವಿರೋಧಿ ಪಕ್ಷ ಅನ್ನೋದು ಜನರ ತಲೆಯಲ್ಲಿ ಫಿಕ್ಸ್ ಆಗಿದೆ. ಇದು ಕಾಂಗ್ರೆಸ್ಗೆ ಗೊತ್ತಿಲ್ಲದ ವಿಚಾರ ಅಂತೂ ಖಂಡಿತ ಅಲ್ವೇ ಅಲ್ಲ. ಇಷ್ಟಾದ್ರೂ ಕೂಡ ಬಿಹಾರಕ್ಕೆ ಕಮ್ಬ್ಯಾಕ್ ಮಾಡಿರೋ ರಾಹುಲ್ ಹಿಂದೂ ವಿರೋಧಿ ಹೇಳಿಕೆಗಳನ್ನೇ ಹೈಲೈಟ್ ಮಾಡಿದ್ದು, ಅದರಲ್ಲೂ ಛಟ್ ಪೂಜೆಯನ್ನ ಎಳೆದು ತಂದಿದ್ದು ಈ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ. ಯಾಕಂದ್ರೆ ಬಿಹಾರದಲ್ಲಿ ಛಟ್ ಪೂಜೆಯನ್ನ ಆಚರಿಸುವವರ ಸಂಖ್ಯೆ ದೊಡ್ಡದಿದೆ. ಇದನ್ನ ಹೇಳಿದ್ರೆ ನೇರವಾಗಿ ಅವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಕಾಂಗ್ರೆಸ್ ಬೇಡ, ಆದ್ರೆ ಬಿಜೆಪಿಗೆ ನಾವು ವೋಟ್ ಹಾಕೋದಿಲ್ಲ ಅನ್ನೋ ಕಾರಣಕ್ಕೆ ಆರ್ಜೆಡಿಯನ್ನ ಆಯ್ಕೆ ಮಾಡಿಕೊಂಡ ಹಿಂದೂಗಳ ಮೇಲೆ ಈ ಅಸ್ತ್ರ ಪ್ರಯೋಗ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಅಥವಾ ಅವರ ಜೊತೆಗೆ ಕೈ ಜೋಡಿಸಿರೋ ಆರ್ಜೆಡಿ ಓಲೈಕೆ ಮಾಡುತ್ತೆ. ಹಿಂದೂ ವಿರೋಧಿ ಮನಸ್ಥಿತಿ ಹೊಂದಿದ್ದಾರೆ ಅನ್ನೋದು ಈಗ ಹೊಸ ವಿಚಾರವಂತೂ ಅಲ್ಲ. ಹೀಗಿರುವಾಗ ಇನ್ನೊಮ್ಮೆ ಅದನ್ನ ಹೇಳಿದ್ ಯಾಕೆ ಅಂತ ಪ್ರಶ್ನೆ ಎದ್ರೆ ಅಲ್ಲೂ ಒಂದು ಕಾರಣ ಇದೆ. ಅದು ಓಲೈಕೆ ಸಮುದಾಯವನ್ನ ಹಿಡಿದಿಟ್ಟುಕೊಳ್ಳೋದು. ಬಿಹಾರದಲ್ಲಿ ಓಲೈಕೆ ಸಮುದಾಯದ 99% ಜನರು ಘಟಬಂಧನಕ್ಕೆ ವೋಟ್ ಹಾಕೋದು ಫಿಕ್ಸ್. ಅಂದ್ರೆ ಆರ್ಜೆಡಿ ಅಥವಾ ಕಾಂಗ್ರೆಸ್ ಅವರ ಪ್ರಮುಖ ಆಯ್ಕೆ. ಕೇವಲ ಕಾಂಗ್ರೆಸ್ಗೆ ಮಾತ್ರ ಸ್ವಂತವಾಗಬೇಕು ಅಂತ ಅಂದುಕೊಂಡಿರೋ ವೋಟ್ ಬ್ಯಾಂಕ್ ಸಮುದಾಯ ಸ್ಪ್ಲಿಟ್ ಆಗಿ ಇನ್ನೊಂದು ಪಕ್ಷವನ್ನ ಬೆಂಬಲಿಸುವುದಕ್ಕೆ ಅವಕಾಶ ಕೊಟ್ರೆ, ನಾಳೆ ದಿನ ಪ್ರತ್ಯೇಕ ಸ್ಪರ್ಧೆ ಸಂದರ್ಭ ಬಂತು ಅಂದ್ರೆ ಅತ್ತ ಹಿಂದೂಗಳು ಇರೋದಿಲ್ಲ, ಇತ್ತ ಈ ಸಮುದಾಯದವರು ಜೊತೆಗೆ ಇರೋದಿಲ್ಲ. ಅದರಿಂದ ಅಳೆದು ತೂಗಿ ಯಾವ ಹೇಳಿಕೆ ನೀಡಿದ್ರೆ ಎರಡೂ ಕಡೆಗಳಲ್ಲಿ ಸಂಚಲನ ಆಗಿ ಹೊಡೆತ ಆರ್ಜೆಡಿಗೆ ಬೀಳುತ್ತೆ ಅನ್ನೋ ಉದ್ದೇಶ ಇದೆ ಎನ್ನಲಾಗ್ತಾ ಇದೆ. ಎರಡನೇ ಉದಾಹರಣೆ ಟಾರ್ಗೆಟ್ ಮೋದಿ. ಪ್ರಧಾನಿ ಮೋದಿ ವೈಯಕ್ತಿಕ ವಿಚಾರಗಳನ್ನ ಕೆಣಕಿದ್ರೆ ಹಾಗೂ ಪ್ರಧಾನಿ ಸ್ಥಾನಕ್ಕೆ ನೀಡಬೇಕಾದ ಗೌರವವನ್ನ ಕಡೆಗಣಿಸಿ ಪದ ಪ್ರಯೋಗ ಮಾಡಿದ್ರೆ ಅದು ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ. ಮೋದಿ ಜನಪ್ರಿಯತೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ನ್ಯೂಟ್ರಲ್ ವೋಟರ್ಗಳು ವಿಚಲಿತರಾಗಬಹುದು ಅನ್ನೋದು ಬೇಸಿಕ್ ಕಾಮನ್ ಸೆನ್ಸ್. ಇದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಅದರಿಂದ ಮೋದಿ ವಿಚಾರದಲ್ಲಿ ವಿಪಕ್ಷಗಳು ಸ್ವಲ್ಪ ನಾಜೂಕಾಗಿ ರಾಜಕೀಯ ಮಾಡುತ್ತವೆ. ಆದ್ರೆ ರಾಹುಲ್ ನೇರವಾಗಿ ಮೋದಿ ವೋಟ್ಗೋಸ್ಕರ ಡ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಪಕ್ಷದ ಯಾರೋ ಒಬ್ಬ ನಾಯಕ ಸುದ್ದಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಇಂಥ ಹೇಳಿಕೆಗಳನ್ನ ಕೊಟ್ರೆ ಅದು ಬೇರೆ ಲೆಕ್ಕ. ಆದ್ರೆ ರಾಹುಲ್ ಗಾಂಧಿ ಇಂಡಿ ಒಕ್ಕೂಟದ ಘೋಷಿತ ಪ್ರಧಾನಿ ಅಭ್ಯರ್ಥಿ. ಅವರ ಕಡೆಯಿಂದ ಇಂಥ ಹೇಳಿಕೆ ಬರುತ್ತೆ ಅಂದ್ರೆ ಒಂದೇ ರಾಜಕೀಯದಲ್ಲಿ ಪ್ರಬುದ್ಧತೆ ಇಲ್ಲ, ಅಥವಾ ಇದರ ಎಫೆಕ್ಟ್ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿಯೇ ಮಾಡ್ತಾ ಇರೋದು ಅನ್ನೋ ಅರ್ಥ ಕೊಡ್ತಾ ಹೋಗುತ್ತೆ. ಈ ಅನುಮಾನಕ್ಕೆ ಇನ್ನೊಂದು ಸಾಕ್ಷಿ ಅಂದ್ರೆ ಅದು ನಿತೀಶ್ ಕುಮಾರ್ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸಿದ್ದು. ಒಂದು ವೇಳೆ ಬಿಹಾರದಲ್ಲಿ ಆರ್ಜೆಡಿ ಜೊತೆಗೆ ಮೈತ್ರಿ ಮುಗಿದೇ ಹೋಯ್ತು ಅಂತಾದ್ರೆ ಕಾಂಗ್ರೆಸ್ಗೆ ಏಕಾಂಗಿಯಾಗಿ ಸ್ಪರ್ಧಿಸಿ ಗೆಲ್ಲೋದು ಸಾಧ್ಯನೇ ಇಲ್ಲ. ಒಂದು ದೊಡ್ಡ ಪ್ರಾದೇಶಿಕ ಪಕ್ಷದ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಜೆಡಿಯು ನಿತೀಶ್ ಕುಮಾರ್ ಈ ಹಿಂದೆ ಹಲವು ಸಲ ಪಕ್ಷಾಂತರ ಮಾಡಿರೋದು ಗೊತ್ತೇ ಇದೆ. ಅವರನ್ನ ಸ್ವಲ್ಪ ಓಲೈಸೋ ಕೆಲಸ ಮಾಡಿದ್ರೆ ಒಂದು ಕಡೆ ಆರ್ಜೆಡಿಯನ್ನ ನೇರವಾಗಿ ಎದುರಿಸೋ ಪ್ರಾಬಲ್ಯವೂ ಬರುತ್ತೆ. ಹಾಗೆ ಜೆಡಿಯು ಸಪೋರ್ಟ್ ನಿಂದ ಕೇಂದ್ರದಲ್ಲಿ ಹಾಗೂ ಈಗ ರಾಜ್ಯದಲ್ಲೂ ಅಧಿಕಾರ ಹಿಡಿಯೋದಕ್ಕೆ ಮುಂದಾಗಿರೋ ಬಿಜೆಪಿಗೂ ಬಿಸಿ ಮುಟ್ಟಿಸಿದಂತೆ ಆಗುತ್ತೆ. ಈ ಕಾರಣಕ್ಕೆ ಅಳೆದು ತೂಗಿ ರಾಹುಲ್ ಗಾಂಧಿ, ನಿತೀಶ್ ಕುಮಾರ್ ಈಗ ಹಿಂದುಳಿದವರ ನಾಯಕರಾಗಿ ಉಳಿದಿಲ್ಲ, ಬಿಜೆಪಿ ಆಡಿಸಿದಂತೆ ಆಡ್ತಾ ಇದ್ದಾರೆ ಅಷ್ಟೇ ಅನ್ನೋದನ್ನ ಹೇಳಿರೋದು. ಅಂದ್ಹಾಗೆ ಇದೆಲ್ಲ ಸಡನ್ ಆಗಿ ಆಗ್ತಾ ಇದೆಯಾ? ಈ ಲೆಕ್ಕಾಚಾರಗಳೆಲ್ಲ ದಿಢೀರ್ ಅಂತ ಆಗಿದ್ದ ಅಂತ ಕೇಳಿದ್ರೆ ಖಂಡಿತ ಇಲ್ಲ.
ಕೆಲವು ತಿಂಗಳುಗಳ ಹಿಂದಿನ ಘಟನೆಯನ್ನ ನೆನಪಿಸಿಕೊಳ್ಬೇಕಾಗುತ್ತೆ. ಅದು ಪ್ರಧಾನಿ ಮೋದಿ ತಾಯಿ ಕುರಿತಂತೆ ವೇದಿಕೆ ಬಳಿ ಅಸಹ್ಯ ಹಾಗೂ ಅವಹೇಳನಕಾರಿ ಪದ ಪ್ರಯೋಗ ಮಾಡಿದ್ದು. ಆ ಒಂದು ಘಟನೆಯಿಂದ ಬಿಜೆಪಿಗೆ ಹೇಗೆಲ್ಲ ಲಾಭ ಆಗುತ್ತೆ ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಅಲ್ಲದೆ ಬಿಹಾರದಲ್ಲಿ ಲಕ್ಷಾಂತರ ಮಹಿಳೆಯರ ಮುಂದೆ ಪ್ರಧಾನಿ ಮೋದಿ ಈ ಘಟನೆಯನ್ನ ನೆನಪಿಸಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಇದೆಲ್ಲದರ ಮೈಲೇಜ್ ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಈಸಿಯಾಗಿ ಹೇಳ್ಬೋದು. ಇಷ್ಟಾದ್ರೂ ಮತ್ತೆ ಅದೇ ಟಾಪಿಕ್ ತೆಗೆದು ಎಐ ವಿಡಿಯೋ ಮಾಡಿ ಇನ್ನಷ್ಟು ಡ್ಯಾಮೇಜ್ ಮಾಡಿಕೊಂಡ್ರು. ಕೋರ್ಟ್ ಕೂಡ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಳ್ಳೋ ಹಾಗಾಯ್ತು. ಮುಖಭಂಗ ಆಗುತ್ತೆ ಅಂತ ಗೊತ್ತಿದ್ರು ಮತ್ತದೇ ಕೆಲಸವನ್ನ ಪದೇ ಪದೇ ಮಾಡ್ತಾರೆ ಅಂದ್ರೆ ಉದ್ದೇಶ ಬೇರೆಯೇ ಇರ್ಬೋದು ಅನ್ನೋದು ಅಲ್ಲೇ ಖಾತ್ರಿಯಾದಂತೆ ಆಗುತ್ತೆ. ಇದು ಕೂಡ ಈ ಅನುಮಾನಕ್ಕೆ ತಳುಕು ಹಾಕಿಕೊಳ್ತಾ ಇದೆ. ಈ ಆಂತರಿಕ ಹಗೆತನ ಇದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನು ಅಂದ್ರೆ ಅದು ಟಿಕೆಟ್ ವಿಚಾರದಲ್ಲಿ ಆಗಿದ್ದ ಕಿತ್ತಾಟ. ಒಂದೇ ಕ್ಷೇತ್ರದಲ್ಲಿ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರೋದು. ಆದ್ರೆ ಇದರ ಮೂಲ ಗೊತ್ತಾಗ್ಬೇಕು ಅಂದ್ರೆ ಕೆಲ ತಿಂಗಳುಗಳ ಹಿಂದೆ ಹೋಗ್ಬೇಕು. ಮೋದಿ ತಾಯಿ ಘಟನೆ ನಡೆದಿದ್ದ ರಾಹುಲ್ ವೋಟ್ ಅಧಿಕಾರ್ ಯಾತ್ರೆ ಮುಗಿದ ಬೆನ್ನಲ್ಲೇ ಯಾವೆಲ್ಲಾ ಕ್ಷೇತ್ರಗಳಲ್ಲಿ ರಾಹುಲ್ ಹಾಗೂ ತೇಜಸ್ವಿ ಜಂಟಿಯಾಗಿ ಸುತ್ತಾಡಿದ್ರೋ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರತ್ಯೇಕವಾಗಿ ತೇಜಸ್ವಿ ಸುತ್ತಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಆಗ್ಲೇ ಇಬ್ಬರ ನಡುವಿನ ಬಿರುಕು ಎಲ್ಲಾ ಕಡೆಗಳಲ್ಲಿ ಒಂದು ಹಂತದಲ್ಲಿ ಎಕ್ಸ್ಪೋಸ್ ಆಗಿತ್ತು. ಅಂದು ಯಾತ್ರೆ ಮುಗಿಸಿ ಬಿಹಾರದಿಂದ ಕಾಲ್ಕಿತ್ತ ರಾಹುಲ್ ಗಾಂಧಿ ಈಗ ಎಲೆಕ್ಷನ್ಗೆ 1 ವಾರ ಇರುವಾಗ ಕಮ್ಬ್ಯಾಕ್ ಮಾಡಿದ್ದಾರೆ. ಅಲ್ಲಿಯ ತನಕ ಬರಲೇ ಇಲ್ಲ ಅನ್ನೋದು ಕೂಡ ಗಮನಿಸಬೇಕಾದ ವಿಷಯ. ಅಲ್ಲದೆ ಘಟಬಂಧನದ ಸಿಎಂ ಕ್ಯಾಂಡಿಡೇಟ್ ತೇಜಸ್ವಿ ಅನ್ನೋದನ್ನ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಒಪ್ಪಿಕೊಳ್ತು. ಆದ್ರೂ ರಾಹುಲ್ ಬಾಯಲ್ಲಿ ಈ ವಿಚಾರ ಇನ್ನೂ ಬಂದಿಲ್ಲ. ಅಲ್ಲದೆ ಘಟಬಂಧನದ ಪ್ರಣಾಳಿಕೆ ಬಿಡುಗಡೆಗೂ ಕೂಡ ರಾಹುಲ್ ಬರಲಿಲ್ಲ. ಸರಿ, ಈಗ ಅಂತಿಮವಾಗಿ ತೇಜಸ್ವಿಯನ್ನೇ ಫೈನಲ್ ಮಾಡಿದ್ರಲ್ವಾ, ಅಲ್ಲಿಗೆ ಜಂಟಿ ಹೋರಾಟಕ್ಕೆ ಒಪ್ಪಿಗೆ ಇದೆ ಅಂತಾಯ್ತು. ಮತ್ಯಾಕೆ ಒಳೇಟು ಕೊಡ್ತಾರೆ ಅಂತ ನೋಡ್ತಾ ಹೋದ್ರೆ ಈ ಚುನಾವಣೆಯಿಂದ ಕಾಂಗ್ರೆಸ್ ಗಳಿಸೋದು ಏನೂ ಇಲ್ಲ ಅನ್ನೋ ಉತ್ತರ ಸಿಗುತ್ತೆ. ಯಾಕಂದ್ರೆ ಒಂದು ವೇಳೆ ಘಟಬಂಧನಕ್ಕೆ ಸೋಲಾಯಿತು ಅಂದ್ರೆ ವೋಟ್ ಚೋರಿ ಆರೋಪ ಅಥವಾ ಇವಿಎಂ ಮೇಲೆ ಅನುಮಾನ ಹೊರಡಿಸಿ ಗೊಂದಲ ಸೃಷ್ಟಿಸಬಹುದು. ಆದ್ರೆ ಸಮಸ್ಯೆ ಇರೋದು ಒಂದು ವೇಳೆ ಘಟಬಂಧನ ಗೆದ್ರೆ. ಯಾಕಂದ್ರೆ ಅಪ್ಪಿತಪ್ಪಿ ಗೆಲುವು ಸಿಕ್ಕರೆ ಅದಕ್ಕೆ ಕಾರಣ ಆರ್ಜೆಡಿ ಅಥವಾ ತೇಜಸ್ವಿ ಯಾದವ್. ಕಂಪ್ಲೀಟ್ ಕ್ರೆಡಿಟ್ ಅವರಿಗೆ ಹೋಗುವಾಗ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಡಮ್ಮಿ ಪೀಸ್ ಅನ್ನೋ ವ್ಯಾಖ್ಯಾನಕ್ಕೆ ತುತ್ತಾಗ್ತಾರೆ. ಅಲ್ಲದೆ ಗೆದ್ದ ಬಳಿಕ ಅವರದ್ದೇ ರಾಜ್ಯಭಾರ ಆಗುತ್ತೆ. ಅವರು ಕೊಟ್ರೆ ಅಥವಾ ಕೊಟ್ಟಷ್ಟು ಮಾತ್ರ ಸಚಿವ ಸ್ಥಾನಗಳು ಸಿಗುತ್ತವೆ. ಒಂದರ್ಥದಲ್ಲಿ ಬಿಹಾರಕ್ಕೆ ತೇಜಸ್ವಿ ಕೇರ್ ಆಫ್ ಅಡ್ರೆಸ್ ಆಗ್ತಾರೆ. ಒಂದು ವೇಳೆ ಗೆಲುವು ಸಿಗದೇ ಇದ್ರೂ ದೊಡ್ಡ ಮಟ್ಟದಲ್ಲಿ ಆರ್ಜೆಡಿಗೆ ಸೀಟ್ ಬಂತು ಅಂತ ಇಟ್ಕೊಳ್ಳಿ, ಮತ್ತೆ ಬಿಹಾರದಲ್ಲಿ ಕಾಂಗ್ರೆಸ್ ಡಮ್ಮಿ ಎನಿಸ್ಕೊಳ್ಳುತ್ತೆ. ಕಾಂಗ್ರೆಸ್ ಜೊತೆಗೆ ಇಲ್ಲದೇ ಇದ್ರೆ ಇನ್ನೂ ಹೆಚ್ಚು ಸೀಟ್ ಬರ್ತಾ ಇತ್ತು ಅನ್ನೋದನ್ನ ತೇಜಸ್ವಿ ಕೂಡ ಹೇಳ್ತಾರೆ. ಇದೆಲ್ಲದರಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಒಳೇಟು ಕೊಡೋದು ಅನಿವಾರ್ಯ ಆಗುತ್ತೆ. ಇದೇ ಕಾರಣಕ್ಕೆ ಈಗ ಬಿಹಾರಕ್ಕೆ ರಾಹುಲ್ ರೀ ಎಂಟ್ರಿ ಕೊಟ್ಟಿರೋದು ಅನ್ನೋ ಚರ್ಚೆ ಶುರುವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.